ನೀವು ಈ ಸಿನಿಮಾದಲ್ಲಿ ನಾಯಕಿನೂ ಹೌದು, ನಿರ್ಮಾಪಕಿನೂ ಹೌದು. ಸೊ ಅಂದರೆ ನೀವು ಮೊದಲೇ ಬೆಂಕಿ. ಈ ಸಿನಿಮಾದಲ್ಲಿ ನಿಮ್ಮ ರೋಲ್ ಬಂದ್ಬಿಟ್ಟು ಬೆಂಕಿ ಥರ ಇರುತ್ತಾ? ಅದರ್ವೈಸ್ ಕೋಮಲ್ ಅವ್ರ ಜೊತೆ ನಾಯಕಿಯಾಗಿ ಕೋಮಲ್ವಾಗಿರುತ್ತಾ? ಆ್ಯಕ್ಚುಲಿ ನಾನೇ ಆ ವರ್ಡ್ ಹೇಳ್ಬೇಕಂತ ಇದ್ರೆ ಕಿತ್ಕೊಬಿಟ್ರಿ ನೀವು ನನ್ನ ಬಾಯಿಂದ. ಆ್ಯಕ್ಚುಲಿ ಲಕ್ಷ್ಮಿ ಅನ್ನೋಂತಹ ಪಾತ್ರ ನಾನು ಮಾಡಿರೋದು. ಕೋಮಲ್ ಸರ್ ಜೊತೆ ನಾನು ಈ ರೀತಿಯಾಗಿ ಒಂದು ಪಾತ್ರ ಮಾಡಬಹುದು ಅಂತ ನನಗೆ ಈ ಕತೆ ಹೇಳ್ಕೊಡ್ತು. ಯಾಕಂತಂದರೆ ಈ ಮುಂಚೆ ನಾನು ಮಾಡಿರೋ ಪಾತ್ರದಲ್ಲಿ ಬೋಲ್ಡಾಗಿ ಕಾಣಿಸ್ಕೊಂಡಿದ್ದೀನಿ, ಅಥವಾ ಬೇರೆ ಕಡೆ ಮಾಡಿರೋದ್ರಲ್ಲೂ ನಾನು ಒಂದು ರೌಡಿ ಥರ ಇರ್ತೀನಿ, ಇಲ್ಲ ಪೊಲೀಸ್ ಆಗಿರ್ತೀನಿ, ಈ ರೀತಿಯಾದ ಒಂದಷ್ಟು ಎಕ್ಸ್ಪ್ರೆಷನ್ಗಳಿದ್ದಾವೆ. ಬಟ್ ತನಿಷಾ ಈ ರೀತಿ ಮಾಡಬಹುದಾ ಅನ್ನೋ ರೀತಿಯಲ್ಲಿ ಈ ಒಂದು ಪಾತ್ರ ನನ್ನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ನನ್ನ ಕೋಮಲ್ ಸರ್ ಮಧ್ಯೆ ಇರುವಂತಹ ಬಾಂಡಿಂಗು ಎಷ್ಟೋ ಜನಕ್ಕೆ, ಅಂದರೆ ಪಾತ್ರಧಾರಿಗಳಾಗಿ ನಾರಾಯಣ ಹಾಗೂ ಲಕ್ಷ್ಮಿ ಅನ್ನೋಂತಹ ಪಾತ್ರಧಾರಿಗಳಾಗಿ ಎಷ್ಟೋ ಜನರಿಗೆ ನಾವಲ್ವಾ ಇದು ಅನಿಸುವಂಥದ್ದು ಸಾಧ್ಯತೆಗಳಿರುತ್ತೆ. ಹಾಗೆ ಈ ರೀತಿ ನಾವು ಇರಬೇಕು ಅನ್ನೋವಂಥದ್ದು ಕೂಡ ಇರುತ್ತೆ. ಪ್ರೀತಿ ಆಗಿರ್ಬೋದು, ನೋವಾಗಿರ್ಬೋದು, ಎಲ್ಲವನ್ನು ಹಂಚ್ಕೊಳ್ಳೋ ಅಂಥವ್ರು. ಅದ್ರ ಜೊತೆಗೆ ಈ ಒಂದು ಪಾತ್ರ ನನ್ನ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಯಾವತ್ತೂ ನೋಡದೇ ಇರುವಂತಹ ಒಂದು ಪಾತ್ರ, ನನ್ನನ್ನು ಯಾರೂ ಆ ರೀತಿಯಾಗಿ ನೋಡದೇ ಇರುವಂತಹ ಒಂದು ಪಾತ್ರ. ಅಟ್ ದ ಸೇಮ್ ಟೈಮ್ ಆ್ಯಸ್ ಎನ್ ಆರ್ಟಿಸ್ಟ್ ಆಬ್ವಿಯಸ್ಲಿ ನಮಗೆ ಹೆಚ್ಚೆಚ್ಚು ಸಿನಿಮಾಗಳು ಬೇಕು, ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಬೇಕು, ಒಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡಬೇಕು ಅನ್ನೋಂಥ ಆಸೆ ಇರುತ್ತೆ. ಈ ರೀತಿ ನನ್ನನ್ನು ಯಾರು ನೋಡಲಿಲ್ವಲ್ಲ ಅನ್ನೋಂಥ ಒಂದು ಸಣ್ಣ ಬೇಜಾರು ಕಾರ್ನರಲ್ಲಿ ಇದ್ದೇ ಇರುತ್ತೆ. ಬಟ್ ನಮ್ಮ ಕೈಯಲ್ಲಿ ಇದೆ, ನಾವು ಯಾಕೆ ಬಿಟ್ಕೊಡ್ಬೇಕು, ನಾವು ಮಾಡ್ತೀವಿ ಇವಾಗ. ಹಂಗನ್ಬಿಟ್ಟು ಏನೋ ನನಗೇನೋ ಸ್ಪೆಷಲ್ ಇಂಪಾರ್ಟೆನ್ಸು ಅಥವಾ ನನಗೇನೋ ಒಂದು ನನ್ನ ಜಾಸ್ತಿ ತೋರಿಸಿ ಅನ್ನೋದಾಗಿರ್ಬೋದು, ಬಿಲ್ಡಪ್ ಕೊಡಿ ಅನ್ನೋದಾಗಿರ್ಬೋದು, ಏನೂ ಇಲ್ಲ ಇದರಲ್ಲಿ. ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಆ್ಯಸ್ ತನಿಷಾ ಆರ್ಟಿಸ್ಟಾಗಿ ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಪ್ರೊಡ್ಯೂಸರ್ ಅಂತ ಬಂದಾಗ ಬಹಳಷ್ಟು ವಿಚಾರಗಳಲ್ಲಿ, ಬಹಳಷ್ಟು ಜಾಗದಲ್ಲಿ ಎಲ್ರಿಗೂ ಬೈದು ಜಗಳ ಮಾಡಿಕೊಂಡು ಕೆಲಸ ಮಾಡಿಸಿರುವಂಥದ್ದಿದೆ, ಕೆಲವರು ಪ್ರೀತಿಯಿಂದ ಕೆಲಸ ಮಾಡಿಕೊಟ್ಟಿರೋಂಥದ್ದು ಇದೆ. ಸೊ ನೀವು ಈ ಸಿನಿಮಾದಲ್ಲಿ ಸ್ಪೆಷಲಿ ಹಲವು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳಿರುತ್ತೆ ನಿಮ್ಮ ಪಾತ್ರಕ್ಕೆ. ಯಾಕಂದರೆ ಟ್ರೈಲರಲ್ಲಿ ಏನು ಬಿಟ್ಕೊಟ್ಟಿಲ್ಲ, ಜಸ್ಟ್ ಒಂದು ಜಲಕ್ ಬಂದು ಹೋಗ್ತೀರಾ, ಆವಾಗಲೇ ಅನ್ನಿಸ್ತು ಏನೋ ಸಮಥಿಂಗ್ ಇದೆ ಇವ್ರ ಪಾತ್ರದಲ್ಲಿ ಅಂತ. ನಮ್ಮ ಲೈಫ್ನಲ್ಲಿ ಕೆಲವೊಂದು ಸತಿ ಹಾಗೆ ಆಗುತ್ತಲ್ಲ, ಯಾವುದು ಆ್ಯಕ್ಚುಲಿ ತುಂಬ ಹೊರಗಡೆ ಕಾಣಿಸ್ತಿರುತ್ತೋ ಅದಕ್ಕಿಂತ ಸ್ವಲ್ಪನೇ ಹಿಂಗೆ ಬಂದು ಹೋಗೋ ಥರದಿರುತ್ತಲ್ಲ, ಅದರ ಇಂಪ್ಯಾಕ್ಟ್ ನಮ್ಮ ಲೈಫ್ನಲ್ಲಿ ತುಂಬ ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿ ಕ್ಯಾಚ್ ಮಾಡಿದ್ದೀರಾ ನೀವು, ಯಾರೂ ಕೇಳಿಲ್ಲ ನನ್ನನ್ನು. ಆ್ಯಕ್ಚುಲಿ ತುಂಬ ನೀಟಾಗಿ ಕ್ಯಾಚ್ ಮಾಡಿದ್ದೀರಾ ನೀವು. ಸಿನಿಮಾದವರು ಅಥವಾ ಸಿನಿಮಾ ಬಗ್ಗೆ ಗೊತ್ತಿರೋರು ಅಂತ ಇದರಲ್ಲೇ ಗೊತ್ತಾಗೋದು. ಸಿನಿಮಾ ನೋಡಿದಾಗ ಅದು ಯಾಕೆ ನಾವು ಅದನ್ನು ಹೊರಗಡೆ ಬಿಟ್ಕೊಟ್ಟಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಕೂಡ ತನಿಷಾ ನೀನು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀಯ ಅಂತ ಬಂದು ಹೇಳ್ತೀರಾ, ಅಥವಾ ನನಗಿಷ್ಟ ಆಯಿತು ಅಂತ ಅಟ್ಲೀಸ್ಟ್ ನೀವು ಹೇಳ್ತೀರಾ. ಓವರ್ ಆಲ್ ಸಿನಿಮಾ ಒಂದು ಕಡೆ ಆಯಿತು ಅಂತಂದರೆ ನನ್ನ ಇವರ ಒಂದು ಪ್ರೀತಿ ವಿಚಾರ ಇನ್ನೊಂದು ಕಡೆ ಅನ್ನೋ ಥರ ಆಗುತ್ತೆ. ಹಾಗೆ ನಮ್ರತಾ ಶಿಶಿರ್ ಅವ್ರದ್ದು ಒಂದು ಲವ್ ಸ್ಟೋರಿ ಕ್ಯೂಟ್ ಆಗಿದೆ ಅದರಲ್ಲಿ. ಅದೊಂದು ತುಂಬ, ಅದು ಯಾರು ಇಮ್ಯಾಜಿನೇ ಮಾಡೋಕ್ಕಾಗದಿರೋಂಥ ಒಂದು ಪೇರ್ ಆಗಿ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ಮುಂಚೆನೇ ಗೊತ್ತಾಗಿದ್ದಿದ್ರೆ ಪಾಪ ಐಶ್ವರ್ಯನ ಹಾಕ್ಕೊಳ್ತಾ ಇದ್ರಿ ಅಂತ ಅನ್ಸುತ್ತೆ. ಈಗ ಯಾಕೋ ನಮ್ರತನ ಹಾಕೊಂಡ್ಬಿಟ್ಟಿದ್ದೀರಾ. ಇಲ್ಲ ನಾನು ಹೇಳದ್ನಲ್ಲ, ಯಾರನ್ನೋ ಯಾವುದಕ್ಕೋ ಹಾಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಲ್ಲದೆ ಪಾತ್ರಕ್ಕೆ ಯಾರು ಬೇಕು ಅನ್ನೋಂತಹ ಮೈಂಡ್ಸೆಟ್ನಲ್ಲಿ ನಾವು ಕೆಲವರನ್ನು ಪಿಕ್ ಮಾಡಿದ್ದೀವಿ. ಆಬ್ವಿಯಸ್ಲಿ ಎಲ್ಲರೂ ಕತೆ ಮಾಡಬೇಕಾದ್ರೆ ಕತೆಗೇನು ಬೇಕು ಅನ್ನೋದನ್ನೇ ನೋಡೋದಲ್ವಾ. ಸೊ ಬೇರೆಯವರು ಅಂದರೆ ಐಶ್ವರ್ಯನ ಆ್ಯಕ್ಚುಲಿ ನಾವು ಸಾಂಗಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಸಾಂಗ್ಗೆ ಬೇಡ, ಅವಶ್ಯಕತೆ ಇಲ್ಲ, ಅಂದರೆ ಹೆಣ್ಮಕ್ಳು ಆ ಸಾಂಗಿಗೆ ಇದೇ ಗೂಟ ಇಟ್ಟ ಸಾಂಗಿಗೆ ಆ್ಯಕ್ಚುಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಿದ್ದು. ನಾನು ಮಾತಾಡಿದ್ದೆ ಐಶು ಹತ್ರ. ಬಟ್ ಏನಾಗಿತ್ತು, ಹುಡುಗರೇ ಮಾಡಲಿ ಅನ್ನೋ ಥರದೊಂದು ಡಿಸಿಷನ್ಗೆ ಕೊರಿಯೋಗ್ರಾಫರ್ ಬಂದರು, ಮುರುಘಾ ಮಾಸ್ಟ್ರು. ಸೊ ಹಾಗಾಗಿ ಸರಿ ಓಕೆ, ಬರೀ ಹುಡುಗರೇ ಇರಬೇಕಾದ್ರೆ ಮತ್ತೆ ಇನ್ನು ಹೆಣ್ಮಕ್ಳಿಗೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಆ ಸಾಂಗ್ ಅದನ್ನು ಕೇಳಲಿಲ್ಲ. ಸೊ ಹಾಗಾಗಿ ಬೇಡ ಅಂತ ಅದನ್ನು ಬಿಟ್ಟಿದ್ದಾಯ್ತು. ಇಲ್ಲಾಂದರೆ ಐಶು ಕೂಡ ಇರ್ತಾಯಿದ್ರು ನಮ್ಮ ಒಂದು ಟೀಮಲ್ಲಿ. ಅಲ್ಲ, ಇದು ನನಗೆ ಆ್ಯಕ್ಚುಲಿ ಅನಿಸಿರೋದು ಇದು ಕೋಣ ಸಿನಿಮಾನ, ಅದರ್ವೈಸ್ ಬಿಗ್ ಬಾಸ್ ಕೋಣ ಸಿನಿಮಾನ ಅಂತ. ಯಾಕೆ ಇಷ್ಟೊಂದು ಬಿಗ್ ಬಾಸ್ ಜನ, ಸೊ ಎಲ್ಲರೂ ಇದ್ದಾರೆ ಆಲ್ಮೋಸ್ಟ್ ಆಲು, ಸೊ ಯಾಕೆ ಅಂತ ಅಂದರೆ ಆರ್ಟಿಸ್ಟ್ ಅಂತ ಬಂದಾಗ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಆರ್ಟಿಸ್ಟ್ ತುಂಬ ಜನ ಇದ್ದಾರೆ. ಅದಲ್ಲದೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನನಗೆ ಎಲ್ಲ ಫೀಲ್ಡಿಂದನೂ ಬೇಕು. ಈಗ ಸಿನಿಮಾ, ಟಿ ವಿ, ಬಿಗ್ ಬಾಸು, ಅದ್ರ ಜೊತೆಗೆ ಸ್ಮಾಲ್ ಸ್ಕ್ರೀನ್ ಅಂತ ಬಂದಾಗ ಒಂದಷ್ಟು ಜನ ಇದ್ದಾರೆ. ಇವಾಗ ಸ್ಮಾಲ್ ಸ್ಕ್ರೀನ್ ಅಂತ ಬಂದಾಗ ಜಗಪ್ಪ, ಸುಸು, ಹುಲಿ ಕಾರ್ತಿಕ್ ಎಲ್ಲ ಇದ್ದಾರೆ. ಮತ್ತು ಹುಲಿ ಕಾರ್ತಿಕ್ ಸಿನಿಮಾದವ್ರಿಗೂ ಲಿಸ್ಟಲ್ಲಿ ಆ್ಯಡ್ ಆಗ್ತಾರೆ. ಸೊ ಸಿನಿಮಾ ಲಿಸ್ಟ್ ಅಂತ ಬಂದಾಗ ಆಬ್ವಿಯಸ್ಲಿ ಮೇನ್ ಹೆಡ್ ಕೋಮಲ್ ಸರ್ ಇದ್ದಾರೆ. ಅದಾದಮೇಲೆ ಈಗ ನಾನು ಮೂರು ಕಡೆ ಆ್ಯಕ್ಚುಲಿ ಈ ಬಿಗ್ ಬಾಸಲ್ಲೂ ಇದ್ದೆ, ಸ್ಮಾಲ್ ಸ್ಕ್ರೀನಲ್ಲೂ ಇದ್ದೆ, ಸಿನಿಮಾದಲ್ಲೂ ಇದ್ದೆ. ಸೊ ಒಂಥರ ಆಲ್ರೌಂಡರ್ ಥರ ನಾನು ಪಿಕ್ ಆಗಿದ್ದೀನಿ. ಹೊಸ ಮುಖ ಅಂತ ಬಂದಾಗ ಋತ್ವಿ ಅವರು ಬಂದಿದ್ದಾರೆ. ಮತ್ತು ರಘುರಾಮನ ಕೊಪ್ಪ, ವಿಜಯ್ ಚಂಡೂರು, ಮಂಜು ಪಾವಗಡ
ಗೌಡ, ಸುನಿಲ್, ಅದಾದಮೇಲೆ ನಿರಂಜನ್ ಅಂತ ಇನ್ನೊಬ್ಬರು ಆರ್ಟಿಸ್ಟು, ಭಾಳಷ್ಟು ಫೈಟ್ ಸೀಕ್ವೆನ್ಸಸ್ಗಳಲ್ಲಿ ರೌಡಿಸಮಲ್ಲಿ ನೀವು ನೋಡಿರ್ತೀರ ಅವ್ರನ್ನ, ಅವರಿದ್ದಾರೆ. ಇನ್ನೂ ಒಂದಷ್ಟು ಜನ ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ಹೋಗ್ತಾ ಹೋಗ್ತಾ ಸೀನಲ್ಲಿ ಇವರಲ್ವಾ ಅನ್ನೋ ಥರ ಫೀಲ್ ತಂದ್ಕೊಡುತ್ತೆ. ಮತ್ತು ತುಂಬ ಬಿಗ್ ಬಾಸಿಂದ ಜನಕ್ಕೆ ಫಾರ್ ರಿಯಲ್ ಹತ್ತಿರ ಆಗಿರೋವಂಥವ್ರು ಆರ್ಟಿಸ್ಟ್ಗಳು. ಸೊ ಹಾಗಾಗಿ ಶಿಶಿರ್ ಆಗಿರ್ಬೋದು, ನಮ್ರತಾ ಆಗಿರ್ಬೋದು, ವಿನಯ್ ಆಗಿರ್ಬೋದು, ನಾನಾಗಿರ್ಬೋದು, ಆಮೇಲೆ ಗೋಲ್ಡ್ ಸುರೇಶ್ ಅವರಾಗಿರ್ಬೋದು, ತುಕಾಲಿ ಸಂತೋಷ್ ಅವರಾಗಿರ್ಬೋದು. ಸೊ ಇವರೆಲ್ಲರೂ ಅಂದರೆ ಕನೆಕ್ಟೆಡ್ ಟು ಪೀಪಲ್. ಸೊ ನನಗೇನು ಓಕೆ ಸಿನಿಮಾ ಅಂತ ಬಂದಾಗ ಓಕೆ ಇವ್ರನ್ನ ಯಾಕೆ ಕನೆಕ್ಟ್ ಆದರು, ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಲ್ಲಿ ಇವರಿದ್ದರು. ಸೊ ನಮ್ಮ ಸಿನಿಮಾ ಏನು ಈಸ್ ಅಬೌಟ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅವರೆಲ್ಲರೂ ಇರಲಿ ಅಂತ ಪಿಕ್ ಮಾಡ್ಕೊಂಡಿರೋದಿದೆ.